ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಲಲಿತಾ ಸಹಸ್ರನಾಮ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಕಾರ್ಯಕ್ರಮದ ಮುಖಾಂತರವಾಗಿ ಲಲಿತಾ ಸಹಸ್ರನಾಮದ ವಿಶೇಷತೆ ಏನು, ಇದರ ಕುರಿತಾಗಿ, ಇದರ ಮಹತ್ವತೆ ಕುರಿತಾಗಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ಇವತ್ತಿನ ಸಂಚಿಕೆಯಲ್ಲಿ ಇದರ ಮಹತ್ವತೆ, ಇದರೊಟ್ಟಿಗೆ ಆಷಾಢ ಮಾಸ ಶುರುವಾಗಿದೆ. ಸೊ ಆಷಾಢ ಮಾಸದಲ್ಲಿ ಶುಭ ಕಾರ್ಯಗಳನ್ನು ಮಾಡಲ್ಲ, ಮದುವೆಗಳನ್ನು ಮಾಡಲ್ಲ, ಮದುವೆ ಸಮಾರಂಭಗಳನ್ನು ಮಾಡಲ್ಲ. ಯಾಕೆ ಮಾಡಲ್ಲ? ಇನ್ ಕೇಸ್ ಮಾಡೋದ್ರಿಂದ ಏನಾದರೂ ದೋಷಗಳು ಉಂಟಾಗತ್ತಾ? ಸೊ ಈ ರೀತಿಯಾದಂಥ ವಿಚಾರಗಳ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಆಧ್ಯಾತ್ಮಿಕ ಚಿಂತಕರಾಗಿರುವಂತಹ ಶ್ರೀ ರಾಮಕೃಷ್ಣ ಶಾಸ್ತ್ರಿಯವರು. ಮೊದಲನೇದಾಗಿ ಗುರುಜಿಯವ್ರನ್ನ ನಮ್ಮ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಮ್ಮ. ಕಾತ್ಯಾಯನಾಯ ವಿದ್ಮಹೆ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಇನ್ನು ಗುರುಗಳೇ, ಮೊದಲನೇದಾಗಿ ಆಷಾಢ ಮಾಸ ಪ್ರಾರಂಭವಾಗಿದೆ. ಆಷಾಢ ಮಾಸದಲ್ಲಿ ಮದುವೆ ಕಾರ್ಯಕ್ರಮಗಳನ್ನು ಮಾಡಬಾರ್ದು ಅಂತಾರೆ ಗುರುಗಳೇ. ಯಾಕೆ ಮಾಡಬಾರ್ದು? ಇನ್ ಕೇಸ್ ಮಾಡೋದ್ರಿಂದ ಏನಾದರೂ ದೋಷಗಳಿಗೆ ಉಂಟಾಗುತ್ತಾ? ಭಾಳ ಉತ್ತಮವಾದ ಪ್ರಶ್ನೆ. ಏಕೆಂದರೆ ಸಾಮಾನ್ಯವಾಗಿ ಆಷಾಢ ಅಂದರೆ ಆಷಾಢ ಬಂತು, ನಾವೇನು ಪೂಜೆ ಇದು ಮಾಡೋದಿಲ್ಲ, ಆ ಪೂಜೆಗಳು ಮಾಡಬಾರ್ದು ಅಥವಾ ಮದುವೆ ಮುಂಜಿಗಳು ಮಾಡಬಾರ್ದು ಹಾಗೆ ಅಂತ. ಹಿಂದಿನ ಕಾಲದಲ್ಲಿ ಯಾವುದೇ ಒಂದು ನೀತಿ ನಿಯಮ ಮಾಡಿದ್ದಾರೆ ಅಂದರೆ ಅದಕ್ಕೊಂದು ಸರಿಯಾಗಿರ್ತಕ್ಕಂತಹ ಕಠಿಣವಾಗಿರ್ತಕ್ಕಂತಹ ಕಾರಣ ಇದ್ದೇ ಇರುತ್ತೆ. ಸುಮ್ಮನೆ ಏನೋ ಮಾಡೋದಿಲ್ಲ ಆ ಥರ ಅಲ್ಲ ಅದು. ದೇರ್ ಈಸ್ ಎ ರೀಸನ್ ಫಾರ್ ಎವ್ರಿಥಿಂಗ್. ಸೊ ವಿ ಶುಡ್ ಟ್ರೈ ಟು ಫೈಂಡ್ ಔಟ್. ನಾವು ಒಂದು ಕಾರಣ ಇರುತ್ತೆ, ಅದನ್ನು ನಾವು ಕಂಡು ಹಿಡ್ಕೋಬೇಕು. ಉದಾಹರಣೆಗೆ ಈಗ ಮದುವೆಗಳು ಮಾಡಲ್ಲ ಅಂತ ಸುಮ್ಮನೆ ಒಂದು ಉದಾಹರಣೆಗೆ ಮದುವೆಗಳು ಮಾಡಲ್ಲ. ಹೌದಪ್ಪ ಮಾಡಲ್ಲ. ಯಾಕೆ ಮಾಡಲ್ಲ ಅಂದರೆ ಆಷಾಢ ಮಾಸದಲ್ಲಿ ಗಾಳಿ ಮಳೆ ರೀ. ಪದಾರ್ಥಗಳು ತೊಗೊಂಬರೋಕ್ಕಾಗಲಿ, ತೊಗೊಂಡು ಹೋಗೋದಕ್ಕಾಗಲಿ, ಅಥವಾ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಪ್ರಯಾಣ ಮಾಡೋದಕ್ಕಾಗಲಿ, ಅವ್ರ ಕಡೆಯವ್ರು ಬರೋಕ್ಕಾಗಲಿ, ಇವ್ರ ಕಡೆಯವ್ರು ಹೋಗೋದಕ್ಕಾಗಲಿ ತುಂಬ ಕಷ್ಟ ರೀ. ಈಗ ನಾವೇನೋ ಸಿಟಿ ಮಧ್ಯದಲ್ಲಿದ್ದೀವಿ, ಬಂದು ಹೋಗಿ ಮಾಡ್ತೀವಪ್ಪ. ಹಳ್ಳಿಗಳು ಈಗ ಈ ಮಲೆನಾಡು ಕಡೆ ನೋಡಿ, ಮಳೆ ಶುರುವಾಗ್ಬಿಟ್ರೆ ಅಲ್ವಾ, ಓಡಾಡೋಕ್ಕಾಗುತ್ತಾ? ಛತ್ರಿ ಹಿಡ್ಕೊಂಡೇ ಓಡಾಡಬೇಕು. ರೇಷ್ಮೆ ಸೀರೆ ಉಟ್ಕೊಂಡು ನೀವು ಮಳೆಯಲ್ಲಿ ನೆನ್ಕೊಂಡು ಬಂದು ಮದುವೆ ಮಾಡ್ತೀರೇನ್ರಿ? ಒಂದು ಸಾಮಾನು ಸರಂಜಾಮ ಸಿಗುತ್ತೆ ಅಂದರೆ ಇಲ್ಲ. ಆ ಥರ ಈ ರೀತಿ ಕಾರಣಗಳಿಗೋಸ್ಕರ ಅವರೇನು ಮಾಡಿದ್ದಾರೆ, ಈ ಕಾಲದಲ್ಲಿ ಬೇಡಪ್ಪ ಇವೆಲ್ಲನೂ ಅಂತ ಹೇಳಿದ್ದಾರೆ. ನಿಮಗೆ ಗೊತ್ತಿರಲಿ, ಚಾತುರ್ಮಾಸ ಅಂತ ಹೇಳಿ ಸ್ವಯಂ ಇವರು ನಮ್ಮ ಸನ್ಯಾಸಿಗಳು ಅವರು ಕೂಡ 4 ತಿಂಗಳು ಎಲ್ಲೂ ಹೋಗೋದಿಲ್ಲ ಗೊತ್ತಾ? ಅದನ್ನು ಹೇಳ್ತೀನಿ ನಾನು. ಹಾಗಾಗಿ ಈ ಒಂದು ಆಷಾಢ ಮಾಸದಲ್ಲಿ ಮಾಡಬಾರ್ದು ಮದುವೆಗಳು ಮುಂಜಿಗಳು ಅಥವಾ ಒಂದು ಶುಭ ಕಾರ್ಯಗಳು ಮಾಡಬೇಡಿದ್ರೆ ನಿಮಗೆ ಅನಾನುಕೂಲ ಆಗುತ್ತೆ ಅನ್ನೋ ಒಂದು ಕಾರಣ ಅಷ್ಟೇ. ಆ ಥರ ಎಲ್ಲೂ ಇಲ್ಲ, ಆಷಾಢ ಮಾಸದಲ್ಲಿ ಮಾಡಿಬಿಟ್ರೆ ನಿಮ್ಮ ಮನೆಯಲ್ಲಿ ಹೀಗಾಗೋಗುತ್ತೆ ಹಾಗಾಗೋಗುತ್ತೆ, ಆ ಥರ ಏನೂ ಇಲ್ಲ. ಆಷಾಢ ಮಾಸದಲ್ಲಿ ನಾವು ಅತ್ಯಂತ ವಿಜೃಂಭಣೆಯಿಂದ ಅಮ್ಮನವರ ಪೂಜೆಗಳನ್ನು ಮಾಡ್ತೀವಿ, ಲಲಿತಾ ಸಹಸ್ರನಾಮಗಳನ್ನ ಮಾಡ್ತೀವಿ, ಹೋಮಗಳನ್ನ ಮಾಡ್ತೀವಿ, ಪೂಜೆ ಪುಣ್ಯ ಮಾಡ್ತೀವಿ, ಏನು ಆಗಲ್ಲ. ಆದರೆ ಕಾರಣಗಳೇನು ಅಂತಂದರೆ ನಿಮಗೆ ತೊಂದರೆ ಆಗುತ್ತೆ ಅಂತ ಹೇಳಿ, ಯಾವ ರೀತಿಯಲ್ಲೂ ಕೂಡ ನಿಮಗೆ ಇದಾಗಬಾರ್ದು. ಇದೆಲ್ಲ ಆದಮೇಲೆ ನೋಡಿ, ಶ್ರಾವಣ ಭಾದ್ರಪದ ವರ್ಷ ಋತು, ಅಲ್ಲೂ ವರ್ಷ ಋತು. ಆದರೆ ಆ ಒಂದು ಕಾಲಘಟ್ಟದಲ್ಲಿ ಸ್ವಲ್ಪ ತೊಂದರೆಗಳಾಗದೇ ಇರಲಿ ಅನ್ನೋ ಉದ್ದೇಶ ಅಷ್ಟೇ. ಈ ಒಂದು ಆಷಾಢ ಮಾಸದ ಬಗ್ಗೆ ನೀವೇನೋ ಕೇಳಿದ್ರಿ ನೋಡಿ. ಆಷಾಢ ಮಾಸ ಯಾಕೆ ಶ್ರೇಷ್ಠ ಅನ್ನೋದಕ್ಕೆ ಅಂತ, ಚಾಂದ್ರಮಾನ ಪಂಚಾಂಗ ಅಂದರೆ ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ಅಂತ. ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ಈ ಒಂದು ಮಾಸದಲ್ಲಿ ಎಂತೆಂಥ ಒಂದು ಒಳ್ಳೆಯ ಕಾರ್ಯಗಳು ನಡೆದಿದೆ ಅಂತಂತಂದರೆ, ಶಿವ ಪಾರ್ವತಿಗೆ ಅಮರತ್ವವನ್ನು ತಿಳಿಸ್ಕೊಟ್ಟಂತಹ ಮಾಸ ಇದು. ಏನಿದು ಅಮರತ್ವ ಅಂದರೆ, ಅಮರನಾಥ ದೇವಸ್ಥಾನ ಏನಿದೆ, ಈಗ ಅಮರನಾಥ್ ಯಾತ್ರೆ ಏನು ನಡೀತಾ ಇದೆ, ಈ ಒಂದು ಮಾಸದಲ್ಲೇ ಆ ಶಿವ ಪಾರ್ವತಿಗೆ ಅಮರತ್ವವನ್ನು ತಿಳಿಸಿದಂತಹ ಮಾಸ. ಏನಾಗುತ್ತೆ, ನಮ್ಮ ವೀಕ್ಷಕರಿಗೆ ಇದ್ರ ಬಗ್ಗೆ ಸ್ವಲ್ಪ ತಿಳಿಸೋಣ. ಲಲಿತಾ ಸಹಸ್ರನಾಮದ ಬಗ್ಗೆನೂ ಹೇಳ್ತಾ ಹೋಗ್ತೀನಿ, ಆದರೆ ಇದನ್ನು ಆಷಾಢ ಮಾಸದ್ದು ಸ್ವಲ್ಪ ಒಂದು ಸಂಕ್ಷಿಪ್ತವಾಗಿ ಹೇಳಿಬಿಡೋಣ ಅಂತ ಹೇಳಿ. ಶಿವ ಪಾರ್ವತಿಗೆ ಅಮರತ್ವದ ರಹಸ್ಯವನ್ನು ತಿಳಿಸಿರ್ತಕ್ಕಂತಹ ಒಂದು ತಿಂಗಳು ಇದು. ಎರಡನೇದು ಬಂದು ಮಹಾಪತಿವ್ರತೆಯಾಗಿರ್ತಕ್ಕಂತಹ ಅನಸೂಯಾದೇವಿ 4 ಸೋಮವಾರ ವ್ರತವನ್ನು ಮಾಡಿದ್ದು. ಹಾಗಾದರೆ ಪೂಜೆ ಮಾಡಬಾರ್ದು ಆಷಾಢ ಮಾಸ ಅಂದರೆ? ಪತಿವ್ರತೆ ಆಗಿರ್ತಕ್ಕಂಥ ಅನಸೂಯಾದೇವಿನ ಈ ಪೂಜೆ ಮಾಡಿದಾಳೆ ಅಂದರೆ ನೀವು ಮಾಡೋದ್ರಲ್ಲಿ ತಪ್ಪೇನಿದೆ ರೀ? ಹೌದು ಅಲ್ವಾ? ಹಾಗಾಗಿ ಮಹಾಪತಿವ್ರತೆಯಾಗಿರ್ತಕ್ಕಂತಹ ಅನಸೂಯಾದೇವಿ 4 ಸೋಮವಾರ ವ್ರತಗಳನ್ನು ಮಾಡ್ತಾಳೆ.
ಈಶ್ವರನ ಕುರಿತು ಪೂಜೆಯನ್ನು ಮಾಡ್ತಾಳೆ. ಸಾಧ್ಯವಾದರೆ ಮುಂದೆ ಯಾವ್ದಾದ್ರು ಒಂದು ಸಂದರ್ಭದಲ್ಲಿ ಈ ಸೋಮವಾರ ವ್ರತ, ಶಿವ ವ್ರತ ಅಂದರೆ ಏನು ಅಂತ ಹೇಳೋಣ. ಭಾಳ ಪವರ್ಫುಲ್ ರೀ ಅದು, ಆಯಿತಾ. ಆಮೇಲಿಂದ ಈ ಅಮರನಾಥ್ ಯಾತ್ರೆ ಆರಂಭವಾಗೋದೇ ಪ್ರತಿ ವರ್ಷ ಈ ಸಂದರ್ಭದಲ್ಲಿ. ಯಾಕೆಂದರೆ ಆ ಅಮರನಾಥ್ನಲ್ಲಿರ್ತಕ್ಕಂಥ ಆ ಹಿಮಲಿಂಗ ಏನಿದೆ ಅದು ಸ್ವಲ್ಪ ದಿವಸ ಮಾತ್ರ ಇರೋದು, ಗೊತ್ತಾಗ್ತಾ ಇದೆಯಾ. ಹಾಗಾಗಿ ಆ ಒಂದು ಅಮರನಾಥ ಲಿಂಗದ ದರ್ಶನ ಆಗಬೇಕು ಅಂದರೆ ಈ ಮಾಸದಲ್ಲೇ ಹೋಗೋದು. ಮೂರನೇದು, ಆಷಾಢ ಶುಕ್ರವಾರದಲ್ಲಿ ಸಾಮಾನ್ಯವಾಗಿ ನಾನು ನೀವು ನೋಡಿದ್ದೀವಿ, ಎಲ್ಲರೂ ಮಾಡ್ತಾರಲ್ವ, ಆಷಾಢ ಶುಕ್ರವಾರ ಅಂತ ವಿಶೇಷವಾಗಿ ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗ್ತಾರೆ, ಲಕ್ಷ್ಮೀ ಪೂಜೆ ಮಾಡ್ತಾರೆ, ದುರ್ಗಾ ಪೂಜೆ ಮಾಡ್ತಾರೆ, ಸರಸ್ವತಿ ಪೂಜೆ ಮಾಡ್ತಾರೆ. ಅಮ್ಮನವರಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಯಾವುದೇ ದೇವಸ್ಥಾನಗಳಿದ್ರು ಅಲ್ಲಿಗೆ ಹೋಗ್ತಾರೆ, ಪೂಜೆ ಮಾಡ್ತಾರೆ. ಸಾಯಂಕಾಲದ ಹೊತ್ತಲ್ಲಿ ಮನೆ ಮುಂದೆ ದೀಪ ಹಚ್ತಾರೆ, ಭಾಳ ಶುಭಾರಿ. ಮತ್ತು ಈ ಆಷಾಢಕ್ಕೆ ಏನ್ರಿ ಪ್ರಾಬ್ಲಮ್? ಹೌದು ಅಲ್ವಾ. ಆಮೇಲಿಂದ ಬಲಿಚಕ್ರವರ್ತಿ ಕಥೆ ನಾನು ಆಮೇಲೆ ಇನ್ಯಾವುದಾದ್ರು ಸಂದರ್ಭದಲ್ಲಿ ಹೇಳೋಣ, ಬರುತ್ತೆ ಮುಂದೆ. ಇದು ಲಲಿತಾ ಸಹಸ್ರನಾಮದಲ್ಲಿ ಹೇಳುವಾಗ ಕೆಲವು ಸಂದರ್ಭದಲ್ಲಿ ಅಕಸ್ಮಾತ್ ಅದೇನಾದ್ರು ಬಂದರೆ ನಾನು ಆ ಕಥೆ ಕೂಡ ಹೇಳಿದ್ದೆ. ಬಲಿಚಕ್ರವರ್ತಿ ಶಾಂಡಲ್ಯ ವ್ರತವನ್ನು ಮಾಡಿದಂಥದ್ದು ಈ ಆಷಾಢದಲ್ಲೇ. ಆಮೇಲಿಂದ ಇಂದ್ರ ಗೌತಮರಿಂದ ಶಾಪ ಪಡಿತಾನೆ. ನಿಮ್ಗೆ ಗೌತಮರ ಕಥೆ ಗೊತ್ತಿದೆ, ಅವನು ಏನಾಗುತ್ತೆ, ಅವ್ರ ಹೆಂಡತಿಗೆ ಇದು ಮಾಡ್ದ ಅದು ಮಾಡ್ದ ಅಂತೇಳಿ. ನೋಡಿ, ಪ್ರತಿಯೊಂದನ್ನು ಹೇಳಿದಾಗಲೂ ಒಂದೊಂದೇ ಕಥೆ ನನಗೆ ಜ್ಞಾಪಕ ಬರ್ತಾ ಇರುತ್ತೆ. ಹಾಗಾಗಿ ಗೌತಮರಿಂದ ಶಾಪ ಪಡೆದು ಬಿಡ್ತಾನೆ ಯಾರು? ಇಂದ್ರ. ಸಹಸ್ರಾಕ್ಷನಾಗುತ್ತೆ, ನಿನಗೆ ಮೈಲ ಕಣ್ಣಾಗಿ ಹೋಗ್ಲಿ ಅಂತ ಶಾಪ ಕೊಡ್ತಾನೆ. ಆ ಶಾಪ ವಿಮೋಚನೆ ಆಗಿದ್ದು ಕೂಡ ಇದೇ ದಿವಸ, ಇದೇ ಒಂದು ಆಷಾಢ ಮಾಸದಲ್ಲಿ. ಇಂದ್ರ ಏನು ಮಾಡ್ತಾನೆ, ಸೋಮೇಶ್ವರ ಜಯಂತಿ ವ್ರತ ಅಂತ ಒಂದಿದೆ, ಅದನ್ನು ಮಾಡಿ ತಾನು ಮಾಡಿದಂಥ ಪಾಪಕ್ಕೆ, ಶಾಪಕ್ಕೆ ಪರಿಹಾರವನ್ನು ಕಂಡ್ಕೋತಾನೆ ಅವನು. ನೋಡಿ ಎಂಥ ಮಾಸಗಳು. ಆಮೇಲೆ ಈ ಆಷಾಢ ಮಾಸದ ಅಮಾವಾಸ್ಯೆ ದಿವಸ ಸುಮಂಗಲಿಯರು ಏನು ಮಾಡ್ತಾರೆ, ಭೀಮವನ ಅಮಾವಾಸ್ಯೆ ಪೂಜೆ ಮಾಡ್ತಾರೆ, ಭೀಮೇಶ್ವರ ವ್ರತ ಅಂತ ಮಾಡ್ತಾರೆ. ಅಮಾವಾಸ್ಯೆ ದಿವಸ ಗಂಡನ ಪೂಜೆ ಅಂತ ಕರಿತೀವಿ, ಹೌದಲ್ವಾ. ಏನೋ ಗಂಡನ ಪೂಜೆ ಮಾಡಿದ್ಯಾ ಅಂತ ಸುಮ್ಮನೆ ತಮಾಷೆ ಮಾಡ್ಕೊತೀವಿ. ಹಾಗಾಗಿ ಆ ಒಂದು ಜ್ಯೋತಿರ್ಭೀಮೇಶ್ವರ ಅಂತ ಕರಿತೀವಿ. ಹೆಣ್ಣು ಮಕ್ಕಳಿಗೆ ಮದುವೆ ಆಗದಿರ್ತಕ್ಕಂಥವ್ರಿಗೆ ಈ ಒಂದು ಮಾಸದಲ್ಲಿ ಆ ಜ್ಯೋತಿರ್ಭೀಮೇಶ್ವರ ಪೂಜೆಯನ್ನು ಮಾಡಿದ್ರೆ ಒಳ್ಳೆ ಗಂಡ ಸಿಗ್ತಾನೆ, ಒಳ್ಳೆ ಮನೆ ಸೇರ್ತಾಳೆ ಅನ್ನೋದು. ಹಾಗೆ ಮುತ್ತೈದೆಯರ ಪೂಜೆ ಮಾಡಿದ್ರೆ ತನ್ನ ಸೌಮಂಗಲ್ಯ ಗಟ್ಟಿಯಾಗಿರಲಿ, ಒಳ್ಳೆಯದಾಗಲಿ ಅಂಥೇಳಿ ಆ ಜ್ಯೋತಿರ್ಭೀಮೇಶ್ವರ ವ್ರತ ನೋಡಿ ಆಶ್ರಮ ಮಠದಲ್ಲಿ ಮಾಡ್ತಕ್ಕಂಥದ್ದು. ಆಮೇಲೆ ಪೌರ್ಣಮಿ ದಿವಸ ಗುರು ಪೂಜೆಯನ್ನು ಮಾಡ್ತಾರೆ, ವ್ಯಾಸ ಪೂಜೆಯನ್ನು ಮಾಡ್ತಾರೆ. ಅವತ್ತು ಕೂಡ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಎಲ್ಲ ಕಡೆನೂ ಗುರು ಪೂಜೆಗಳು ನಡೆಯುತ್ತೆ. ಪೌರ್ಣಮಿ ಏನು ಪೂಜೆ ಮಾಡ್ತೀವಿ ಅದು ನೋಡಿ ಆಷಾಢ ಮಾಸದಲ್ಲಿ ನಡೀತಿರ್ಕಂಥದ್ದು. ಹಾಗಾದ್ರೆ ಆಷಾಢ ಅಂತಂತಂದರೆ ಯಾತಕ್ಕೆ ಇದನ್ನು ಕರೀತಾರೆ ಅಂತ ನಾನು ತಿಳಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಏನು ಅಂತಂದರೆ, ಈ ಪೌರ್ಣಮಿ ದಿವಸ ಉತ್ತರಾಷಾಢ ಅಥವಾ ಈ ಪೂರ್ವಾಷಾಢ, ಈ ಎರಡು ನಕ್ಷತ್ರಗಳ ಪೈಕಿ ಯಾವ್ದಾದ್ರು ಒಂದು ನಕ್ಷತ್ರ ಆ ಪೌರ್ಣಮಿ ದಿವಸ ಬಂದು ಕೋಯಿನ್ಸೈಡ್ ಆಗೇ ಆಗುತ್ತೆ. ಅಂಥ ದಿವಸ ಈ ಒಂದು ಆಷಾಢ ಮಾಸ ಆರಂಭ. ಈ ಒಂದು 2024ನೇ ಇಸ್ವಿನಲ್ಲಿ 16ನೇ ತಾರೀಕು ಮಂಗಳವಾರ ಅಂತ ಕಾಣಿಸುತ್ತೆ, ದಕ್ಷಿಣಾಯಣ ಪ್ರಾರಂಭವಾಗುತ್ತೆ. ಅಂದರೆ ಸೂರ್ಯ ಚಲನೆ ಒಂದೊಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಪ್ರವೇಶ ಮಾಡ್ತಾ ಇರ್ತಾನೆ. ಹಾಗಾಗಿ ಸಂಕ್ರಮಣ ಅಂತ ಕರಿತೀವಿ. ಆ ಸಂಕ್ರಮಣದಲ್ಲಿ ಸೂರ್ಯ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾನೆ, ಆಗ ದಕ್ಷಿಣಾಯಣ ಆರಂಭವಾಗುತ್ತೆ. ಹಾಗಾಗಿ ಈ ಆಷಾಢ ಮಾಸದಲ್ಲಿ ಈಗ ಅದು 16ನೇ ತಾರೀಕು ದಕ್ಷಿಣಾಯಣ ಆರಂಭ ಆಗುತ್ತೆ. ನೋಡಿ ಎಷ್ಟು ವಿಶೇಷ. ಆದ್ದರಿಂದ ನನ್ನ ಎಲ್ಲ ಸಮಸ್ತ ವೀಕ್ಷಕ ಬಾಂಧವರಿಗೆ ನಾನು ತಿಳಿಸೋದೇನೆಂದರೆ, ಆಷಾಢ ಮಾಸದಲ್ಲಿ ವ್ರತಗಳು ಮಾಡ್ಬೋದು, ಪೂಜೆಗಳನ್ನು ಅಮ್ಮನವ್ರ ಪೂಜೆಯನ್ನು ಮಾಡಿ, ಈಗ ನಾನು ಹೇಳ್ತಿರ್ತಕ್ಕಂಥ ಲಲಿತಾ ಸಹಸ್ರನಾಮವನ್ನು ಮಾಡಿ ಅಂತ ಹೇಳ್ತಾ ಇದ್ದೀನಿ. ಮುಂದೆ ಈಗ ನಾವು ಮಾಡ್ತಿರ್ತಕ್ಕಂತಹ ಈ ಲಲಿತಾ ಸಹಸ್ರನಾಮದ ವಿಶೇಷತೆ ಬಗ್ಗೆ ನಾವು ಬಂದುಬಿಡೋಣ. ನಮ್ಮ ಇಂಟ್ರೆಸ್ಟ್ ಏನಿತ್ತು ಅಂದರೆ ಆಷಾಢ ಮಾಸ ಅಲ್ವಾ, ಅದರದ್ದು ಕೂಡ ನೀವು ಅದು ಇದರಲ್ಲೆಲ್ಲ ಹೇಳ್ತಾ ಇರ್ತೀರಿ, ಗುರುಗಳು ಆಯಾ ಇದ್ರದ್ದು ವಿಶೇಷತೆ ತಿಳಿಸ್ತಾರೆ ಅಂತ ಹೇಳಿ. ಹಾಗಾಗಿ ಬರೀ ಲಲಿತಾ ಸಹಸ್ರನಾಮಕ್ಕೆ ಈಗ ಕುದುರೆಗೆ ನಾವು ಇದು ಕಟ್ಕೊಂಡು ಹಾಗೆ ಬರೀ ಲಲಿತಾ ಸಹಸ್ರನಾಮದ್ದೇ ಹೇಳೋದಕ್ಕಿಂತ ಹಾಗೆ ಒಂಚೂರು ಆ ವಿಷಯಗಳು ಏನಾದ್ರು ವಿಶೇಷತೆ ಇದ್ದರೆ ಅದ್ರ ಬಗ್ಗೆ ತಿಳಿಸ್ಕೊಡೋದು ಅಂತ ಸಣ್ಣ ಪ್ರಯತ್ನ ಮಾಡೋಣ ಅಂತ ಹೇಳಿ ನನ್ನ ಅಭಿಪ್ರಾಯ. ಈಗ ನಾವು ನಮ್ಮ ಒಂದು ಮೇನ್ ಸಬ್ಜೆಕ್ಟಿಗೆ ಬಂದ್ಬಿಡೋಣ. ಈ ಲಲಿತಾ ಸಹಸ್ರನಾಮದ ಬಗ್ಗೆ ನಾವು ಮಾತಾಡುವಾಗ ಹಿಂದೆ ನಾನು ಹೇಳಿದ್ದೆ, ಅಗಸ್ತ್ಯರಿಗೆ ಈ ಒಂದು ಲಲಿತಾ ಸಹಸ್ರನಾಮವನ್ನು ಹೇಳಿರ್ತಕ್ಕಂಥದ್ದು ಹಯಗ್ರೀವ ಮಹಾಪ್ರಭುಗಳು, ಅಂದರೆ ವಿಷ್ಣುವಿನ ರೂಪದಲ್ಲಿರ್ತಕ್ಕಂತಹ ಆ ಹಯಗ್ರೀವ
ಅಗಸ್ತ್ಯರಿಗೆ ಹೇಳಿದ್ದು ಅಂತ ನಾನು ಅದ್ರ ಬಗ್ಗೆ ವಿವರವಾಗಿ ಹೇಳಿದ್ದೆ. ಅಗಸ್ತ್ಯ ಯಾರು, ಹಯಗ್ರೀವ ಯಾರು, ಹೇಗಾಯಿತು, ಏನು ಕಥೆ ಅನ್ನೋ ವಿಚಾರವನ್ನು ನಾವು ಈಗಾಗಲೇ ಹೇಳಿದ್ವಿ. ಈಗ ಆ ಲಲಿತಾ ಸಹಸ್ರನಾಮದ ಶಕ್ತಿಯ ಬಗ್ಗೆ ಸ್ವಲ್ಪ ತಿಳ್ಕೊಬೋಣ. ಹೇಗಾಯಿತು ಅದು ಅಂತ ಹೇಳಿ. ಈ ಒಂದು ಲಲಿತಾ ಸಹಸ್ರನಾಮವನ್ನು ಯಾರು ಹೇಳಿದ್ದು ಅನ್ನೋದಕ್ಕೆ ನಾವು ಬಂದಾಗ, ಜಗನ್ಮಾತೆ ಆಗಿರ್ತಕ್ಕಂತಹ ಲಲಿತಾ ತ್ರಿಪುರ ಸುಂದರಿ ತನ್ನ ಸಕಲವಾಗಿರ್ತಕ್ಕಂತಹ ಸಪರಿವಾರದಲ್ಲಿ ಆಕೆ ಕೂತಿರ್ತಾಳೆ. ಆಕೆ ಎತ್ತರವಾಗಿರ್ತಕ್ಕಂತಹ ಸಿಂಹಾಸನದ ಮೇಲೆ ಆಕೆ ವಿಜೃಂಭಿಸಿ ಕೂತಿರ್ತಾಳೆ. ಕೂತಾಗ ಅಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರ, ಗಂಧರ್ವರು, ಕಿನ್ನರರು, ಕಿಂಪುರುಷರು, ನಾಗದೇವತೆಗಳು, ಗೊತ್ತಾಗ್ತಾ ಇದೆಯಾ, ಎಲ್ಲ ದೇವತೆಗಳು, ಪ್ರತಿಯೊಬ್ಬರು, ಇಂಥವ್ರಿಲ್ಲ ಅಂತ ಹೇಳೋಂಗಿಲ್ಲ, ಪ್ರತಿಯೊಬ್ಬರು ಕೂಡ ಅಲ್ಲಿ ಆಸೀನರಾಗಿರ್ತಾರೆ. ಆಸೀನರಾಗಿರ್ತಕ್ಕಂಥ ಸಂದರ್ಭದಲ್ಲಿ ವಶನ್ಯಾದಿ ದೇವತೆಗಳು ಅಂತ ಕರಿತೀವಿ. ಈ ವಶನ್ಯಾದಿ ದೇವತೆಗಳು ಯಾರು, ಎಲ್ಲಿದ್ದಾರೆ ಅಂತಂತಂದರೆ, ಶ್ರೀಚಕ್ರ ಅಂತ ನಾವು ತಗೊಂಡಾಗ, ಶ್ರೀಚಕ್ರದ ಬಗ್ಗೆ ನಾನು ಖಂಡಿತವಾಗ್ಲೂ ತಿಳಿಸ್ತೀನಿ, ಯಾಕಂದರೆ ಇದು ಭಾಳ ಇಂಪಾರ್ಟೆಂಟ್. ಶ್ರೀಚಕ್ರದ ಬಗ್ಗೆ ಮಾತಾಡಬೇಕು ನಾವು, ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಶ್ರೀಚಕ್ರದಲ್ಲಿ ಮೇಲ್ಗಡೆ ಒಂದು ಬಿಂದು ಅಂತ ಇದೆ, ಬಿಂದು ಇದೆ. ಆ ಬಿಂದುನಲ್ಲಿ ಶಿವ ಪಾರ್ವತಿಯರ ಶಕ್ತಿ ಅಲ್ಲಿ ಸಮ್ಮಿಲನವಾಗಿರ್ತಕ್ಕಂಥದ್ದು. ಆ ಬಿಂದುನಲ್ಲೇ ಜಗನ್ಮಾತೆ ಆಗಿರ್ತಕ್ಕಂತಹ ಲಲಿತಾ ದೇವಿ ಅಲ್ಲಿ ಇದ್ದಾಳೆ. ಗೊತ್ತಾಗ್ತಾ ಇದೆಯಾ. ಅವಳ ಪರಿವಾರ ದೇವತೆಗಳಾಗಿರ್ತಕ್ಕಂತಹ ವಶಿನ್ಯಾದಿ ದೇವತೆಗಳು ಅವಳ ಸುತ್ತ ಇರ್ತಾರೆ. ಅವರು ಪರಿಚಾರಕರಾಗಿ, ಆ ದೇವಿಗೆ ಪರಿಚಾರಕರಾಗಿ, ಅವಳಿಗೆ ಪ್ರತಿಯೊಂದೂ ಏನು ಬೇಕು ಏನು ಬೇಡ ಎಲ್ಲ ಕೂಡ ಅವರು ಅವಳಿಗೆ ಅಸಿಸ್ಟ್ ಮಾಡ್ತಾ ಇದ್ದಂತಹ ಒಂದು ಅತ್ಯಂತ ಶಕ್ತಿಶಾಲಿಯಾಗಿರ್ತಕ್ಕಂತಹ ಒಂದು ಸ್ಥಳದಲ್ಲಿ ಅವರು ಆ ಜಗನ್ಮಾತೆಗೆ ಮಾಡ್ತಾ ಇರ್ತಾರೆ. ಜಗನ್ಮಾತೆಗೆ ಏನು ಬೇಕು ಏನು ಬೇಡ, ಯಾವ ರೀತಿ ಮಾಡಬೇಕು ಅನ್ನೋದನ್ನು ಅಷ್ಟು ಸುಭದ್ರವಾಗಿ, ಯಾವುದೇ ವಿಧವಾಗಿರ್ತಕ್ಕಂತಹ ಲೋಪದೋಷಗಳಿರದೆ ಅವರು ಮಾಡ್ತಾ ಇರ್ತಾರೆ. ಅವರಿಗೆ ಜಗನ್ಮಾತೆ ಆಗಿರ್ತಕ್ಕಂತಹ ಲಲಿತಾದೇವಿ ಈ ಒಂದು ವಿಷಯವನ್ನು ಏನು ಹೇಳ್ತಾಳೆ ಅಂದರೆ, ಅವರು ಲಲಿತಾ ಸಹಸ್ರನಾಮದ ಅವಳ ದೇವಿಯ ಒಂದು ಅಲಂಕಾರಗಳು, ಅವಳ ವೈಶಿಷ್ಟ್ಯತೆ, ಅವಳ ಶಕ್ತಿ ಎಲ್ಲವನ್ನು ಕೂಡ ಹೇಳ್ತಾ ಇರ್ತಾರೆ. ಈ ಒಂದು ಶಕ್ತಿ, ಅವಳ ಅಲಂಕಾರಗಳು, ಅವಳಿಗಿರ್ತಕ್ಕಂತಹ ಅದ್ಭುತವಾಗಿರ್ತಕ್ಕಂತಹ ಇದು ಪ್ರತಿಯೊಂದನ್ನು ಕೂಡ ಅವಳಿಗೆ ಹೇಳ್ತಾ ಇದ್ದಾಗ ಆ ಜಗನ್ಮಾತೆ ಹೇಳ್ತಾಳೆ, ಇದನ್ನು ಈ ಪರಿವಾರದವರೆಗೂ ಕೂಡ ತಿಳಿಸ್ಕೊಡ್ಬೇಕು ಅಂತ. ಗೊತ್ತಾಗ್ತಾ ಇದೆಯಾ. ಬರೀ ನೀವು ಮಾತ್ರ ತಿಳ್ಕೊಂಡಿರೋದಲ್ಲ, ಇದನ್ನು ಪರಿವಾರದವ್ರಿಗೆಲ್ರಿಗೂ ತಿಳಿಸ್ಕೊಡ್ಬೇಕು ಅಂತ. ನಾವು ಈ ಥರ ಅನ್ಕೋಬಾರ್ದು. ಜಗನ್ಮಾತೆ ತನ್ನ ಒಂದು ಶಕ್ತಿಯನ್ನು, ತನ್ನ ಒಂದು ವೈಭವವನ್ನು ವೈಭವೀಕರಿಸಿ ನನ್ನ ಮುಂದೆ ಹೇಳಿ ನನ್ನನ್ನು ಹೊಗಳಿ ಅಂತ ಹೇಳ್ತಕ್ಕಂಥದ್ದಲ್ಲ. ಈ ದೇವಿಯರು ಅವಳನ್ನು ಹೇಳ್ತಕ್ಕಂತಹ ಆ ಒಂದು ಶಕ್ತಿ ಅವರಲ್ಲಿ ಇರೋದರಿಂದ, ಆ ಒಂದು ಅವಳ ನಾಮವನ್ನು ಪಾರಾಯಣ ಮಾಡೋದ್ರಿಂದ ಈ ಲಲಿತಾ ಸಹಸ್ರನಾಮವನ್ನು ಅವರು ಹೇಳ್ತಾರೆ. ಯಾರು? ವಶಿನ್ಯಾದಿ ದೇವತೆಗಳು. ವಶಿನ್ಯಾದಿ ದೇವತೆಗಳು ಆ ಲಲಿತಾ ಸಹಸ್ರನಾಮವನ್ನು ಎಲ್ಲರ ಮುಂದೆ ಹೇಳಿ, ಅದರ ವಿಚಾರವಾಗಿ ಎಲ್ರಿಗೂ ಗೊತ್ತಾಗಲಿ ಅಂತ ಹೇಳಿ ಆ ಜಗನ್ಮಾತೆ ಅವರಿಗೆ ಆರ್ಡರ್ ಮಾಡ್ತಾಳೆ, ಹೇಳು ಅಂತ. ಆವಾಗ ಯಾತಕ್ಕೋಸ್ಕರ ಅಂತ ನಾನು ಇನ್ನೊಂದು ಸರ್ತಿ ಹೇಳ್ತೀನಿ, ಎಲ್ರಿಗೂ ಕೂಡ ಆ ಒಂದು ಶಕ್ತಿಯ ಪ್ರಭಾವದಿಂದ ಯಾರ್ಯಾರು ಅದನ್ನು ಪಾರಾಯಣ ಮಾಡ್ತಾರೋ, ಲಲಿತಾ ಸಹಸ್ರನಾಮವನ್ನು ಯಾರು ಪಾರಾಯಣ ಮಾಡ್ತಾರೋ, ಎಲ್ಲಿಂದ ದೇವತೆಗಳಿಂದ ಹಿಡಿದು ಭೂಮಿಯಲ್ಲಿ ಈಗವರೆಗೂ ಮನುಷ್ಯರವರೆಗೂ ಯಾರ್ಯಾರು ಅದನ್ನು ಪಾರಾಯಣ ಮಾಡ್ತಾರೋ ಸರ್ವರಿಗೂ ಕೂಡ ಎಲ್ಲ ರೀತಿಯ ಸಂಕಷ್ಟಗಳು ಕೂಡ ನಿವಾರಣೆಯಾಗಿ ಅವರಿಗೆ ಶಕ್ತಿ ಪ್ರಾಪ್ತವಾಗಿ ಅವ್ರಿಗಿರ್ತಕ್ಕಂಥ ಸಕಲವಾಗಿರ್ತಕ್ಕಂಥ ಸಂಕಷ್ಟಗಳು, ಅಂದರೆ ನಾನಾ ರೀತಿಯ ಸಂಕಷ್ಟಗಳು, ಅದೆಲ್ಲ ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ. ಅಮ್ಮನವರ ಅನುಗ್ರಹ ಖಂಡಿತವಾಗ್ಲೂ ಪ್ರಾಪ್ತವಾಗುತ್ತೆ ಅಂತ ಹೇಳಿ ಆ ದೇವಿ ಹೇಳ್ತಾಳೆ. ಆಗ ವಶಿನ್ಯಾದಿ ದೇವತೆಗಳು ಆ ದೇವಿಯ ನಾಮವನ್ನು ಶ್ರೀಮಾತ್ರೇ ನಮಃ, ಶ್ರೀ ಮಹಾರಾಜ್ಞೇ ನಮಃ, ಶ್ರೀಮತ್ ಸಿಂಹಾಸನೇಶ್ವರಿಯೇ ನಮಃ, ಶ್ರೀಮಾತ್ರೇ ನಮಃ ಅಂದರೆ ನಮಃ ಅಂದರೆ ನಮಸ್ಕಾರ, ಅಮ್ಮ ಶ್ರೀಮಾತ್ರೇ ನಿನಗೆ ನಮಸ್ಕಾರ ಅಂತ ಶ್ಲೋಕದ ರೂಪದಲ್ಲಿ ಹೇಳಿದಾಗ ಏನಾಗುತ್ತೆ, ಶ್ರೀಮಾತಾ ಶ್ರೀ ಮಹಾರಾಜ್ಞಿ ಶ್ರೀಮತ್ ಸಿಂಹಾಸನೇಶ್ವರಿ ಚಿದಗ್ನಿಕುಂಡ ಸಂಭೂತ ದೇವಕಾರ್ಯ ಸಮುದ್ಯತ ಉದ್ಯದ್ಭಾನು ಸಹಸ್ರಾಭ ಚತುರ್ಬಾಹು ಸಮನ್ವಿತ ರಾಗಸ್ವರೂಪ ಪಾಷಾಢ್ಯ ಕ್ರೋಧಾಕಾರಾಂಕುಶೋಜ್ವಲ ಮನೋರೂಪೇಕ್ಷುಕೋದಂಡ ಅಂತ ಹೇಳಿ ಈ ಲಲಿತಾ ಸಹಸ್ರನಾಮದ ಒಂದು ವಿಷಯಗಳು ಹಾಗೆ ಒಂದು ಸ್ವರವಾಗಿ ಬರ್ತಾ ಇರುತ್ತೆ. ಇಂತಹ ವಶಿನ್ಯಾದಿ ದೇವತೆಗಳು ಏನು ಮಾಡ್ತಾರೆ, ಆ ಲಲಿತಾ ದೇವಿಯನ್ನು ಆ ರೂಪದಲ್ಲಿ, ಆ ಒಂದು ಹೆಸರುಗಳಲ್ಲಿ, ಆ ನಾಮಗಳಲ್ಲಿ ಅವರು
ಭಾಳ ಚೆನ್ನಾಗಿ ಅವಳನ್ನು ವರ್ಣಿಸ್ತಾ ಇರ್ತಾರೆ. ಅಲ್ಲಿ ಕೂತಿರ್ತಕ್ಕಂತಹ ಸಮಸ್ತ ಆ ದೇವಾನುದೇವತೆಗಳು ಎಲ್ಲರೂ ಕೂಡ ಆ ದೇವಿಯ ನಾಮವನ್ನು ಕೇಳ್ತಾರೆ ಅಂತ ಹೇಳಿ ಮುಂದಿನ ಭಾಗದಲ್ಲಿ ನಾವು ವಿಶೇಷವಾಗಿ ಹೇಳೋಣ. ಖಂಡಿತ ಗುರುಗಳೇ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಲಲಿತಾ ಸಹಸ್ರನಾಮದ ವಿಶೇಷತೆ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಗುರುಜಿಯವರು ನೀಡ್ತಾ ಇದ್ದಾರೆ. ಹಾಗೆ ಆಷಾಢ ಮಾಸದ ವಿಶೇಷತೆ ಏನು, ಆಷಾಢ ಮಾಸದಲ್ಲಿ ಶುಭ ಕಾರ್ಯಗಳನ್ನು ಯಾಕೆ ಮಾಡಬಾರ್ದು, ಈ ರೀತಿಯಾದಂಥ ವಿಚಾರಗಳ ಕುರಿತಾಗಿ ನಾವು ತಿಳ್ಕೊಂಡಿದ್ದಾಯಿತು. ಇನ್ನೊಂದಷ್ಟು ಮಾಹಿತಿಯನ್ನು ನೀಡೋದು ಬಾಕಿ ಇದೆ. ಅದಕ್ಕಿಂತ ಮುಂಚಿತವಾಗಿ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ವಿರಾಮದ ಬಳಿಕ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ವೀಕ್ಷಕರೇ, ಗುರೂಜಿಯವ್ರನ್ನ ನೀವು ನೇರವಾಗಿ ಬಂದು ಭೇಟಿಯಾಗಬೇಕು ಅಂದರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಗುರೂಜಿಯವ್ರನ್ನ ನೇರವಾಗಿ ಬಂದು ಭೇಟಿಯಾಗ್ಬೋದು. ನಿಮ್ಮಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆಗಳಾಗಿರ್ಬೋದು, ಆ ಸಮಸ್ಯೆಗಳಿಗೆ ತಕ್ಕಂಥ ಪರಿಹಾರ ಮಾರ್ಗಗಳನ್ನು ನೀವು ಕಂಡುಕೊಳ್ಬಹುದಾಗಿದೆ. ಇದರೊಟ್ಟಿಗೆ ಜಾತಕವನ್ನು ಬರೆಸಬೇಕು ಅಥವಾ ಜಾತಕದ ವಿಶ್ಲೇಷಣೆಯನ್ನು ಮಾಡಿಕೊಳ್ಬೇಕು ಅನ್ನೋದಾದರೆ, ಅಥವಾ ಶುಭ ಕಾರ್ಯಗಳಿಗೆ ಗುರೂಜಿಯವ್ರನ್ನ ಭೇಟಿ ಮಾಡಬೇಕು ಅನ್ನೋದಾದರೂ ಕೂಡ ಅದೇ ನಂಬರ್ಗೆ ಕರೆ ಮಾಡಿ ಒಂದು ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡಿಕೊಂಡು ತದನಂತರ ಗುರೂಜಿಯವ್ರನ್ನ ಭೇಟಿಯಾಗಲಿಕ್ಕೆ ಅವಕಾಶವಿದೆ ಅಂತ ಹೇಳ್ತಾ, ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಆಷಾಢ ಮಾಸದ ವಿಶೇಷತೆ ಏನು ಅನ್ನೋದನ್ನು ನಾವು ತಿಳ್ಕೊಂಡಿದ್ದಾಯಿತು. ಜೊತೆಗೆ ಲಲಿತಾ ಸಹಸ್ರನಾಮದ ವಿಶೇಷತೆ ಏನು ಅಂತ ಗುರೂಜಿಯವರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಬನ್ನಿ ಇನ್ನೊಂದಷ್ಟು ಮಾಹಿತಿಯನ್ನು ನಾವು ಪಡ್ಕೊಳ್ಳೋಣ. ಗುರೂಜಿ, ಮುಂದಿನ ಭಾಗದಲ್ಲಿ ಹೇಳ್ತೀನಿ ಅಂತ ಹೇಳಿದ್ರಿ. ಈಗ ನಾವು ಹೇಳ್ತಾ ಇದ್ವಿ ಈ ವಶನ್ಯಾದಿ ದೇವತೆಗಳು ಅಂತ ಹೇಳ್ತಾ ಇದ್ವಿ. ಈ ವಶನ್ಯಾದಿ ದೇವತೆಗಳು ಯಾರ್ಯಾರು ಅಂದರೆ, ಈ ನಮ್ಮ ಶ್ರೀದೇವಿ ಖಡ್ಗಮಾಲಾ ಸ್ತೋತ್ರದಲ್ಲಿ ಹೆಸರುಗಳು ಬರುತ್ತೆ. ಆ ವಶನ್ಯಾದಿ ದೇವತೆಗಳು, ಯಾಕಂದ್ರೆ ನಾವು ಆ ವಶನ್ಯಾದಿ ದೇವತೆಗಳನ್ನು ನಾವು ನೆನೆಸ್ಕೋಬೇಕು. ಏನಕ್ಕೆ ಅಂತಂದರೆ, ವಶಿನಿ, ಕಾಮೇಶ್ವರಿ, ಮೋದಿನಿ, ವಿಮಲೆ, ಅರುಣೆ, ಜೈನಿ, ಸರ್ವೇಶ್ವರಿ ಮತ್ತು ಕೌಳಿನಿ, ಇವರು 8 ಜನ. ಈ 8 ಜನ ಎಷ್ಟು ಪವರ್ಫುಲ್ ಅಂತಂತಂದರೆ, ಈ ಜಗತ್ತಿನಲ್ಲಿ ನಡೀತಿರ್ತಕ್ಕಂಥ ನೋಡಿ, ಪ್ರತಿಯೊಬ್ಬರೂ ಕೂಡ ಒಂದೊಂದಕ್ಕೆ ರೆಸ್ಪಾನ್ಸಿಬಲ್ ಆಗಿರ್ತಾರೆ. ಅಷ್ಟು ಶಕ್ತಿ ಇರ್ತಕ್ಕಂಥವ್ರು. ಆ ವಶನ್ಯಾದಿ ದೇವತೆಗಳು ಅಮ್ಮನವ್ರನ್ನ ಈ ರೀತಿಯಾಗಿ ಪ್ರಾರ್ಥನೆ ಮಾಡಿದ್ರು ಹಾಗೆ ಅಂತ ಹೇಳಿದ್ರು. ಶ್ರೀಚಕ್ರದಲ್ಲಿರ್ತಕ್ಕಂಥ ಬಿಂದುವಿನಲ್ಲಿ ಸುತ್ತಾ ಇರ್ತಾರೆ ಅಂತ. ಶ್ರೀಚಕ್ರದಲ್ಲಿ ಹೇಗಿರುತ್ತೆ ಅಂತಂದರೆ, ಕೆಳಗಡೆ ಪೀಠ ಇರುತ್ತೆ, ಪೀಠದಲ್ಲಿ 3 ಆವರಣಗಳಿರುತ್ತೆ, ಒಟ್ಟು 9 ಆವರಣಗಳು. ಅದು 3 ರಿಂಗ್ಸ್, ಸರ್ಕಲ್ಗಳಿರುತ್ತೆ. ಅದ್ರ ಮೇಲ್ಗಡೆ 16 ಈ ಕಮಲದ ದಳಗಳಿದೆ ನೋಡಿ, ಆ ರೀತಿಯಾಗಿ ಸುತ್ತುವರಿಸಲ್ಪಟ್ಟಿರುತ್ತೆ. 16 ದಳಗಳು, 16 ದಳಗಳು. ಅದಾದ ಮೇಲೆ 8 ದಳಗಳಿರುತ್ತೆ. ಆ 8 ದಳಗಳ ಆದಮೇಲಿಂದ ಬಹಳ ಇಂಪಾರ್ಟೆಂಟ್ ಅದು 14 ಟ್ರಯಾಂಗಲ್ಸ್, ತ್ರಿಕೋಣಗಳಿರುತ್ತೆ. ಆ 14 ತ್ರಿಕೋಣಗಳಾದಮೇಲೆ 10 ತ್ರಿಕೋಣ, ಮತ್ತೆ 10 ತ್ರಿಕೋಣ, ಆಮೇಲೆ 8 ತ್ರಿಕೋಣ, ಮೇಲ್ಗಡೆ ಬರೀ 1 ತ್ರಿಕೋಣ, ಹಾಗೆ ಮೇಲ್ಗಡೆ 1 ಬಿಂದು. ಇದು ಶ್ರೀಚಕ್ರದ ಒಂದು ರೂಪ. ಇದರ ಬಗ್ಗೆ ನಾನು ಡೀಟೇಲಾಗಿ ಆಮೇಲೆ ಹೇಳ್ತೇನೆ. ಆ ಒಂದು ರೂಪದ ಮೇಲ್ಗಡೆ ಬಿಂದು ಚಕ್ರದಲ್ಲಿ ಅವಳು ಅಮ್ಮ ಆಸೀನಳಾಗಿದ್ದಾಳೆ. ಅಲ್ಲಿ ಅವಳು ಒಂದು ಭಾಳ ಶಕ್ತಿಯುತವಾಗಿ ಅಲ್ಲಿ ಅವಳು ಆಸೀನಳಾಗಿದ್ದಾಳೆ. ಇದು ಹೇಗಿದು ಫಾರ್ಮೇಷನ್ ಆಯಿತು ಅನ್ನೋದೇ ಕುತೂಹಲ ನಮ್ಮ ವೀಕ್ಷಕರಿಗೆ. ಇದು ಬಹಳ ಇಂಪಾರ್ಟೆಂಟಾಗಿ ಹೇಳಬೇಕಾಗಿರ್ತಕ್ಕಂಥದ್ದು. ಇದು ಹೇಗಾಯಿತು, ಈ ಶ್ರೀಚಕ್ರ ಹೇಗೆ ಬಂತು, ಯಾರು ಮಾಡಿದ್ದು ಅನ್ನೋದಾದರೆ, ಹಿಂದೆ ಶಿವನ ಒಂದು ಅವತಾರವೇ ಅಂತಕ್ಕಂತಹ ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ ಶಂಕರ ಭಗವತ್ಪಾದರು ಈ ಒಂದು ಭೂಮಿಯಲ್ಲಿ ಅವತಾರವನ್ನು ಮಾಡ್ತಾರೆ. ಯಾವ ಕಾರಣಕ್ಕೆ ಅಂತಂದರೆ ನೋಡಿ, ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುದಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂಥೇಳಿ. ಎಲ್ಲಿ ಅಧರ್ಮಗಳು ತಲೆ ಎತ್ತುತ್ತೋ ಅಲ್ಲಿ ನಾನು ಧರ್ಮವನ್ನು ಕಾಪಾಡೋದಕ್ಕೋಸ್ಕರವಾಗಿ ನಾನು ಜನ್ಮವನ್ನು ತಳಿತೀನಿ ಅಂತ ನಾವು ಹಿಂದೆನೇ ಹೇಳಿದ್ವಿ. ಶಿವ ಮತ್ತು ಹರ ಮತ್ತು ಈ ನಾರಾಯಣನ ಬಗ್ಗೆ ಯಾವುದೂ ವ್ಯತ್ಯಾಸ ಇಲ್ಲ. ಶಿವಾಯ ವಿಷ್ಣು ರೂಪಾಯ ಅಂಥೇಳಿ ಎರಡಕ್ಕೂ ವ್ಯತ್ಯಾಸ ಇಲ್ಲ. ಹಾಗೆಲ್ಲ ಮಾಡಬಾರ್ದು. ವೇದಗಳನ್ನು ಕಲ್ಪಿಸಿದ್ರೆ ಏನಾಗುತ್ತೆ, ಮಹಾಪಾಪ, ಘೋರ ಪಾಪ ಅಂಥೇಳಿ ಪುರಾಣಗಳಲ್ಲಿ ಬಹಳ ಚೆನ್ನಾಗಿ ಉಲ್ಲೇಖ ಮಾಡಿದ್ದಾರೆ. ಹಾಗಾಗಿ ಈ ಒಂದು ಅಧರ್ಮ ತಲೆ ಎತ್ತುತ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಪರಮೇಶ್ವರನೇ ಒಂದು ಅವತಾರವನ್ನು, ಈ ಶಂಕರ ಭಗವತ್ಪಾದರ ಒಂದು ರೂಪದಲ್ಲಿ ಅವತಾರವನ್ನು ತಳೆದು ಭೂಮಿ ಮೇಲೆ ಬರ್ತಾರೆ.
ಅವರು ಭೂಮಿ ಮೇಲೆ ಇದ್ದಿದ್ದೇನೆ 32 ವರ್ಷ. 32 ವರ್ಷ. 4ನೇ ವರ್ಷಕ್ಕೇ 4 ವೇದಗಳಲ್ಲೂ ಆತ ತಿಳ್ಕೊಂಡಿದ್ದವರು. 8ನೇ ವರ್ಷಕ್ಕೆ ಅವರ ಹೆಚ್ಚು ಕಮ್ಮಿ ಭಾಷ್ಯಗಳನ್ನು ತಿಳ್ತಕ್ಕ ಭಾಳ ಫಾಸ್ಟ್. ಅವರೆಲ್ಲ ಪರಮೇಶ್ವರನ ಅಂದಮೇಲೆ ಅವರು ಆ ಒಂದು ಶಕ್ತಿಯನ್ನು ಪಡ್ಕೊಂಡು ಲೋಕೋದ್ದ ಈ ಒಂದು ಭೂಮಿಯಲ್ಲಿ ನಡೀತಿದ್ದಂತಹ ಒಂದು ಅನ್ಯಾಯಗಳು, ಅಧರ್ಮಗಳು, ಅದನ್ನು ಧರ್ಮವನ್ನು ಪುನಃಸ್ಥಾಪನೆ ಮಾಡೋದಕ್ಕೋಸ್ಕರ ಅವತಾರ ಎತ್ತಿದ್ದಂತಹ ಮಹಾಪುರುಷರುಗಳವರು. ಹಾಗಾಗಿ ಶಂಕರ ಭಗವತ್ಪಾದರು ಆ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂತಂದರೆ ಧರ್ಮಸ್ಥಾಪನೆಗೋಸ್ಕರವಾಗಿ ಈ ದೇಶ ಎಲ್ಲ ಪರ್ಯಟನೆ ಮಾಡ್ತಾಯಿದ್ದಾರೆ. ಯಾವಾಗ ಈ ದೇಶದಲ್ಲಿ ಪರ್ಯಟನೆ ಮಾಡ್ತಾ ಇದ್ದಾರೆ ಅಂದರೆ ಅಲ್ಲಿ ಅವ್ರ ಕಣ್ಣಿಗೆ ಏನು ಬೀಳುತ್ತೆ ಅಂತಂದರೆ ಸ್ವಾರ್ಥಿಗಳು ಅಂತ ಕರೀತಾರೆ. ಯಾರಿದು ಸ್ವಾರ್ಥಿಗಳು? ಅವರ ಸ್ವಾರ್ಥಕ್ಕೋಸ್ಕರವಾಗಿ ಧರ್ಮವನ್ನು ಬೇರೆ ರೀತಿಯಾಗಿ ಪ್ರಚಾರ ಮಾಡ್ತಾಯಿದ್ದಾರೆ. ಧರ್ಮವನ್ನು ಅವ್ರಿಗೆ ಬೇಕಾದ ಹಾಗೆ ಪ್ರಚಾರ ಮಾಡಿಕೊಂಡು ಧರ್ಮಕ್ಕೆ ಚ್ಯುತಿಯನ್ನು ತಂದು ಅವ್ರನ್ನ ಚೆನ್ನಾಗಿ ಹೋಗೋತಕ್ಕಂಥ ಅವ್ರಿಗೆಲ್ರಿಗೂ ಕೂಡ ದುರ್ಮಾರ್ಗಿಗಳಾಗಿ ಹೋಗೋ ಹಾಗೆ ಮಾಡೋದು, ಮನುಷ್ಯರ ಒಂದು ಬಲಿಗಳನ್ನು ಕೊಡ್ತಕ್ಕಂಥದ್ದು, ಹೀಗೆ ಆ ತಾಮಸಿ ರೂಪವಾಗಿರ್ತಕ್ಕಂತಹ ಒಂದು ವಿಚಾರಗಳನ್ನು ಹೇಳಿ ಆ ಒಂದು ಇದನ್ನು ಮಾಡೋದಕ್ಕೆ ಆರಂಭ ಮಾಡಿರ್ತಾರೆ. ಇದನ್ನು ನೋಡಿದಾಗ ಇವರಿಗೆ ಅತ್ಯಂತ ದುಃಖ ಆಗುತ್ತೆ. ಈ ಒಂದು ಪರಿಸ್ಥಿತಿಯನ್ನು ಸರಿ ಮಾಡಬೇಕು ಅಂತಂತಂದರೆ ನಾನು ಏನಾದರೂ ಒಂದು ಕಾರ್ಯ ಮಾಡಬೇಕು ಅಂತ ಹೇಳಿ ಅವರು ಒಂದು ಹಾಗೆ ಪರ್ಯಟನೆ ಮಾಡ್ತಾ ಮಾಡ್ತಾ ಮಧುರೆಗೆ ಬರ್ತಾರೆ. ತಮಿಳ್ನಾಡಲ್ಲಿರ್ತಕ್ಕಂತಹ ಮಧುರೆಗೆ ಬರ್ತಾರೆ. ಮಧುರೆಗೆ ಬಂದಾಗ ಅಲ್ಲಿ ಪಾಂಡ್ಯ ಮಹಾರಾಜ ಅಂತ ಒಬ್ಬ ಮಹಾರಾಜ ಇರ್ತಾನೆ. ಅವ್ರ ಮನೆ ದೇವರೇನೆ ಮೀನಾಕ್ಷಮ್ಮ, ಮಧುರೆ ಮೀನಾಕ್ಷಿ. ಆ ಮಧುರೆಯಲ್ಲಿರ್ತಕ್ಕಂತಹ ಮೀನಾಕ್ಷಿ ದೇವಿ ರೌದ್ರ ರೂಪದಲ್ಲಿ ಇರ್ತಾಳೆ. ಯಾಕೆ ಅಂತಂದರೆ ಅಲ್ಲಿದ್ದಂಥ ಬೀಜಾಕ್ಷರಗಳು, ಆ ಎಮ್ಮನ್ನು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಬೀಜಾಕ್ಷರಗಳು ಆ ತಾಮಸಿ ರೂಪದಲ್ಲಿ ಇರುತ್ತೆ. ಏನಾಗತ್ತೆ ಅಂತಂದರೆ ಪ್ರತಿ ದಿವಸ ಸಾಯಂಕಾಲ ಕತ್ಲಾದ ತಕ್ಷಣ ಆ ಎಮ್ಮ ಮಹಾದೇವಿ ಈಚೆ ಬಂದು ಯಾರು ಕಣ್ಣಿಗೆ ಬೀಳ್ತಾರೋ ಅವ್ರನ್ನ ಅವಳು ಆ ಪೋಷಣ ತೊಗೊಂಡ್ಬಿಡ್ತಿರ್ತಾಳೆ, ತಿಂದುಬಿಡ್ತಿರ್ತಾಳೆ ತುಂಬ ರೌದ್ರವಾಗಿ. ಹಾಗಾಗಿ ಯಾವಾಗ ಸಾಯಂಕಾಲ ಆಗುತ್ತೋ ಜನ ಎಲ್ಲ ಭಯಭೀತರಾಗಿ ಮನೆ ಒಳಗಡೆ ಸೇರ್ಕೊಂಡ್ಬಿಡ್ತಾರೆ. ರಾತ್ರಿ ಆದ ತಕ್ಷಣ ಅಮ್ಮ ಈಚೆ ಬರ್ತಾಳೆ, ತಿಂದುಬಿಡ್ತಾಳೆ ಅಂತ ಭಯಕ್ಕೆ ಯಾರೂ ಕೂಡ ಅವರು ಈಚೆ ಬರ್ತಾ ಇರೋದಿಲ್ಲ. ಪಾಂಡ್ಯ ಮಹಾರಾಜನಿಗೆ ಅತ್ಯಂತ ದುಃಖವಾಗುತ್ತೆ. ಇದಕ್ಕೆ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಮಹಾರಾಜ ಆದರೂ ಕೂಡ ಅಮ್ಮನವ್ರ ಎದುರುಗಡೆ ನಿಂತ್ಕೊಂಡು ಹೇಳೋಕ್ಕಾಗಲ್ವಲ್ಲ, ಭಯ ಆಗುತ್ತೆ. ಆ ಸಂದರ್ಭಕ್ಕೆ ಸರಿಯಾಗಿ ಶಂಕರ ಭಗವತ್ಪಾದರು ಅಲ್ಲಿಗೆ ಬರ್ತಾರೆ. ಸನ್ಯಾಸಿ ಆಗಿರ್ತಕ್ಕಂತಹ ಒಬ್ಬ ಗುರು ಅಲ್ಲಿಗೆ ಬಂದಿದ್ದಾರೆ ಅಂದರೆ ಮಹಾರಾಜ ಅವ್ರಿಗೆ ಪಾದಗಳನ್ನು ತೊಳೆದು ತನ್ನ ಅರಮನೆಗೆ ಕರ್ಕೊಂಡು ಹೋಗಿ ಗುರುವಿಗೆ ಯಾವ ರೀತಿಯಾಗಿ ಉಪಚಾರಗಳನ್ನು ಮಾಡಬೇಕೋ ಆ ಎಲ್ಲ ಉಪಚಾರಗಳನ್ನು ಕೂಡ ಆತ ಮಾಡ್ತಾನೆ. ಮಾಡಿ ಇನ್ನೇನು ಎಲ್ಲ ಮುಗೀತು, ಸಾಯಂಕಾಲ ಆಗುತ್ತೆ. ಆಗ ಶಂಕರಾಚಾರ್ಯರು ಹೇಳ್ತಾರೆ, ಅಪ್ಪ ನಾನು ಹೊರಡ್ತೀನಿ ಅಂತ. ಆ ವಿಚಾರವನ್ನು ಕೇಳಿದಂತಹ ಮಹಾರಾಜನಿಗೆ ಒಂದು ರೀತಿ ಕಂಪನವಾಗುತ್ತೆ. ಚಿಕ್ಕ ಹುಡುಗ ನೀನು ಈ ಸಂದರ್ಭದಲ್ಲಿ ಈಚೆ ಹೋಗೋದು ಸರಿಯಿಲ್ಲ. ನಮ್ಮ ಊರಿನ ಬಗ್ಗೆ ನಿನಗೆ ಜ್ಞಾನ ಇಲ್ಲ. ಯಾಕೆಂದರೆ ಸಾಯಂಕಾಲ ಆಗ್ತಿದ್ದಂಗೆ ಸೂರ್ಯ ಮುಳುಗ್ತಿದ್ದಂಗೆ ಅಮ್ಮ ಈಚೆ ಬರೋಕ್ಕೆ ಶುರು ಮಾಡ್ತಾಳೆ. ಬಂದಾಗ ಯಾರು ಸಿಕ್ಕಿದ್ರೆ ಅವ್ರನ್ನ ತಿಂದುಬಿಡ್ತಾಳೆ. ನೀನು ಚಿಕ್ಕ ಹುಡುಗ, ನಿನಗೆ ಗೊತ್ತಿಲ್ಲ. ಒಂದು ಕೆಲಸ ಮಾಡು, ನೀನು ಇಲ್ಲಿರು, ನನ್ನ ಆಶ್ರಯದಲ್ಲಿರು, ತಿರುಗಿ ಬೆಳಗ್ಗೆದ್ದು ಹೋಗುವಂತೆ ಅಂತ. ಶಂಕರ ಭಗವತ್ಪಾದರು ಹೇಳ್ತಾರೆ, ಇಲ್ಲ ನಾನು ಆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ನನ್ನ ಮನಸ್ಸು ಮಾಡಿದ್ದೀನಿ. ನಾನು ಆ ದೇವಸ್ಥಾನಕ್ಕೆ ಹೋಗಬೇಕು, ಅಲ್ಲಿ ಇರ್ತೀನಿ ಅಂತ. ಅಲ್ಲಪ್ಪ, ಹೋಗಿ ಹುಲಿ ಬಾಯಿಗೆ ನಾನೇ ಹೋಗಿ ಬೀಳ್ತೀನಿ ಅಂತ ಹೇಳ್ತಿದ್ಯಲ್ಲ, ಬೇಡ ಅಂತ ಎಷ್ಟೋ ಹೇಳ್ತಾರೆ. ಇಲ್ಲ, ನಾನು ಸನ್ಯಾಸಿ, 8ನೇ ವರ್ಷಕ್ಕೆ ನಾನು ಸನ್ಯಾಸವನ್ನು ತಗೊಂಡವನು. ಸನ್ಯಾಸಿಗಳು ಎಲ್ಲಾದರೂ ಯಾರ ಮನೆಗಾದರೂ ಸ್ಥಳಕ್ಕೆ ಹೋದಾಗ ಆ ಗುರು ಸೇವೆಯನ್ನು ತಗೊಂಡು ಅವರು ಆಶೀರ್ವಾದ ಮಾಡಿ ಹೊರಟುಬಿಡ್ಬೇಕೇ ವಿನಃ ಅಲ್ಲಿ ಕೂತ್ಕೊಂಡು ಇದ್ದು ಮಾಡುವಂಥದ್ದಲ್ಲ. ಸನ್ಯಾಸಿಗಳಿಗೆ ಎಲ್ಲೂ ಅವರು ಇರೋದಕ್ಕೆ ಅವಕಾಶ ಇಲ್ಲ. ಅವ್ರು ಹೊರಟು ಬಿಡಬೇಕು, ಅವ್ರದ್ದೇ ಆದ ನೀತಿ ನಿಯಮಗಳು ಇರುತ್ತೆ ಅಂತ ಹೇಳಿ. ಏನು ಮಾಡೋದು ಗೊತ್ತಿಲ್ಲ, ಆಯಿತು ಅಂತ ಹೇಳಿ ಅವರು ಹೊರಡ್ತಾರೆ. ಇಲ್ಲಿಂದ ಆ ಒಂದು ಮಹಾರಾಜನ ಈ ಅರಮನೆಯಿಂದ ಹೊರಡಬೇಕು ಅಂತೇಳಿ ಎಲ್ಲ ಹೇಳ್ತಾರೆ. ಆದರೂ ಕೂಡ ಮಹಾರಾಜ ಹೇಳ್ತಾನೆ, ಬೇಡ ಅಂತ. ಆದರೂ ಕೂಡ ಇವರು ಬಂದಿರತಕ್ಕಂಥ ವಿಷಯನೇ ಬೇರೆ. ಅವರು ಜೀವಕ್ಕೆ ಹೆದರ್ಕೊಂಡು ಆ ಮಹಾರಾಜನ ಹತ್ರ ಇದು ಮಾಡೋಕ್ಕಾಗೋದಿಲ್ಲ ಅಲ್ವಾ. ಹಾಗಾಗಿ ಆ ಮಹಾರಾಜನಿಗೆ ಹೇಳ್ತಾರೆ, ನಾನು ಹೋಗ್ತೀನಿ ಅಂತ ಹೇಳ್ತಾರೆ. ಓಕೆ, ಸೊ ಮುಂದೇನಾಗುತ್ತೆ ಅನ್ನೋದನ್ನು ನಾವು ಕಾದು ನೋಡಬೇಕಿದೆ. ಓಕೆ ಗುರುಗಳೇ, ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನು ವೀಕ್ಷಕರಿಗೆ ತಿಳಿ ಹೇಳಿದ್ದೀರಾ. ಧನ್ಯವಾದಗಳು. ನಮಸ್ಕಾರ.
ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಒಂದಷ್ಟು ಮಾಹಿತಿಯನ್ನು ಗುರುಜಿ ಕಡೆಯಿಂದ ನಾವು ನಿಮಗೆ ನೀಡಿದ್ದೀವಿ. ಕಾರ್ಯಕ್ರಮ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮನ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಧನ್ಯವಾದಗಳು.